ಎಲ್ಲರಿಗೂ SR ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ DS ಬಸನ್ನವರ್ ಸರ್ ಮಾಡುವ ನಮಸ್ಕಾರಗಳು. ಇವತ್ತು ತಮ್ಮ ಮುಂದೆ ಹಲವಾರು MCQ ಕ್ವೆಶ್ಚನ್ಗಳನ್ನು ತಂದಿದ್ದೇನೆ ಸ್ನೇಹಿತರೆ. ಬಹಳ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಪ್ರತಿ ಎಕ್ಸಾಮ್ಗೆ ಬರಲೇಬೇಕಾದ ಪ್ರಶ್ನೆಗಳನ್ನು ತಂದಿದ್ದೇನೆ ಸ್ನೇಹಿತರೆ. ಹಾಗಾದರೆ ಮೊದಲನೇ ಪ್ರಶ್ನೆ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ಹೌದಾ, 1967ರಲ್ಲಿ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು? ಒಂದು ಆಪ್ಷನ್ 4 ತಂತಿ, ಬಿ ಮುಖರ್ಜಿಯ ಕನಸುಗಳು, ಸಿ 3 ಚಿಕ್ಕವೀರ ರಾಜೇಂದ್ರ, 4 ಶ್ರೀರಾಮಾಯಣ ದರ್ಶನಂ. ಹೌದಾ, ಹಾಗಾದರೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕೃತಿ ಯಾವುದಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಂಗೆ ಕುವೆಂಪು ಅವರಿಗೆ ಸಿಗುತ್ತೆ. ಹೌದಾ, ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ಪಡೆದ 8 ಜನ ಕನ್ನಡಿಗರು. 8 ಜನ ಕನ್ನಡಿಗರು ಭಾಳ ಇಂಪಾರ್ಟೆಂಟ. ಹೌದಾ, ಈ 8 ಜನ ಕನ್ನಡಿಗರಕ್ಕಿಂತ ಮುಂಚಿತವಾಗಿ ಈ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಕೈತಿ ನೋಡೋಣ ಬನ್ನಿ. ಹೌದಾ, 1961. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ 1965ರಲ್ಲಿ ಯಾರಿಗೆ ಕೊಡ್ತೀವಪ್ಪ ಅಂದ್ರೆ ಜಿ ಶಂಕರ್ ಕುರುಪ್ ಅವರಿಗೆ ಕೊಡ್ತೀವಿ, ಮಲಯಾಳಂ ಭಾಷೆ. ಹಾಗಾದ್ರೆ 1976ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರಂತ ಕೇಳ್ತಾರ, ಆಶಾಪೂರ್ಣ ದೇವಿ ಅಂತ ಹೇಳಬೇಕು. ಹಾಗಾದರೆ ಈ ಜ್ಞಾನಪೀಠ ಪ್ರಶಸ್ತಿ ಒಂದು ಮೊತ್ತ ಎಷ್ಟೈತೆ ಅಂದ್ರೆ 17 ಲಕ್ಷ ರೂಪಾಯಿ ಕೊಡ್ತಾರೆ. ಹೌದಾ, ಇದರ ಜೊತೆಗೆ ಪ್ರಮಾಣ ಪತ್ರ, ಹೌದಾ, ಈ ಥರ ಕೊಡ್ತಾರೆ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವವರು ಯಾರು? ಹೌದಾ, ನೀಡುವವರು ಯಾರು? ಭಾರತೀಯ ಜ್ಞಾನಪೀಠ ಟ್ರಸ್ಟ್ನವರು ನೀಡುತ್ತಾರೆ. ಈ ಜ್ಞಾನಪೀಠ ಟ್ರಸ್ಟ್ನವರು ನೀಡುತ್ತಾರೆ. ಹಾಗಾದರೆ ಬರ್ರಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 8 ಜನ ಕನ್ನಡಿಗರು ಭಾಳ ಇಂಪಾರ್ಟೆಂಟಾ. ಹೌದಾ, ಹಾಗಾದರೆ ಇದಕ್ಕೊಂದು ಸಿಂಪಲ್ ಈಸಿ ಟ್ರಿಕ್ಸ್ ಏನಪ್ಪ ಅಂದ್ರೆ ಒಂದು ಸೂತ್ರ ಬರ್ರಿ, ಏನೈತಿ ನೋಡ್ರಿ. ಕು ಬೇಕಾ ಮಾವಿ ಯುಗಿ ಚಂದ್ರ, ಇದೊಂದು ಸೂತ್ರ. ಈ ಸೂತ್ರದ ಮೂಲಕ ನೀವು ನೆನ್ಪಿಟ್ಕೋಬಹುದು. ಹೌದಾ, ಬರ್ರಿ ಈಗ ಒಂದೇದು ಏನೈತ್ರಿ, ಕು ಬೇಕಾ ಮೂವಿ. ಕು ಅಂದ್ರೆ ಏನ್ರಿ? ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಯಾವಾಗ? 1967. ಹೌದಾ, ಯಾವ ಕೃತಿ? ಶ್ರೀ ರಾಮಾಯಣ ದರ್ಶನಂ. ಹೌದಾ, ಶ್ರೀ ರಾಮಾಯಣ ದರ್ಶನಂ ಜ್ಞಾನಪೀಠ ಸಿಗ್ತೈತಿ. ಹಾಗಾದ್ರೆ ಅಂದ್ರೆ ಬೇಂದ್ರೆ, ವರಕವಿ ಬೇಂದ್ರೆ. ಹೌದಾ, ಬೇಂದ್ರೆ ಅವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಯಾವ ಕೃತಿ? 4 ತಂತಿ. ಹೌದಾ, 4 ತಂತಿ. ಕ ಅಂದ್ರೆ ಏನ್ರಿ? ಕ ಅಂದ್ರೆ ಕಾರಂತ್, ಶಿವರಾಮ್ ಕಾರಂತ್. ಇವರಿಗೆ ಯಾವಾಗಂದ್ರೆ 1977. ಹೌದಾ, ಇವರ ಒಂದು ಕೃತಿ ಯಾವುದ್ರಿ? ಮುಖರ್ಜಿಯ ಕನಸುಗಳು. ಹೌದಾ, ಮುಖರ್ಜಿಯ ಕನಸುಗಳು ಸಿಗ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹೌದಾ, ಇವರಿಗೆ 1983. ಯಾವ ಕೃತಿ? ಚಿಕ್ಕವೀರ ರಾಜೇಂದ್ರ ಕೃತಿಗೆ. ನೆಕ್ಸ್ಟ್ ವಿ ಅಂದ್ರೆ ವಿಕ್ರು ವಿನಾಯಕ್ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರೋ ವಿಕ್ರು ಗೋಕಾಕ್ ಅವರಿಗೆ. ಹೌದಾ, ಗೋಕಾಕ್ ಕರ್ದಂಟು ಫೇಮಸ್ ನೋಡ್ರಿ. ಹೌದಾ, ವಿಕ್ರು ಗೋಕಾಕ್ ಅವರಿಗೆ. ಹಾಗಾದ್ರೆ ವಿಕ್ರು ಗೋಕಾಕ್ರವ್ರಿಗೆ ಯಾವಾಗಂದ್ರೆ 1990ರಾಗ ಸಿಗ್ತೈತಿ. ಯಾವ ಒಂದು ಕೃತಿ? ಭಾರತ ಸಿಂಧು ರಶ್ಮಿ, ಈ ಕೃತಿಗೆ ಸಿಗ್ತೈತಿ. ಹೌದಾ, ವಿಕ್ರು ಗೋಕಾಕ್ ಅವರಿಗೆ. ಈಗ ಯು ಆರ್ ಅನಂತ ಮೂರ್ತಿ ಅವರಿಗೆ 1994. ಹೌದಾ, ಸಮಗ್ರ ಸಾಹಿತ್ಯಕ್ಕಾಗಿ ಪ್ರಶಸ್ತಿ ಮೊದಲ ಬಾರಿಗೆ ಪಡೆದವರು ಅಂದರೆ ಯು ಆರ್ ಅನಂತ ಮೂರ್ತಿ. ಹಾಗಾದರೆ ಗಿರೀಶ್ ಕಾರ್ನಾಡ್ ಅವರಿಗೆ 1998. ಹೌದಾ, 1998ರೊಳಗೆ ಸಿಗ್ತೈತಿ. ಇವ್ರದ್ದು ಒಂದು ಕೃತಿ ಅಂದರೆ ಯಾವುದು? ಸಮಗ್ರ ಸಾಹಿತ್ಯ. ಹೌದಾ, ನೆಕ್ಸ್ಟ್ ಚಂದ್ರ ಅಂದ್ರೆ ಚಂದ್ರಶೇಖರ್ ಕಂಬಾರ್. ಹೌದಾ, ಇವರು ಸಮಗ್ರ ಸಾಹಿತ್ಯ 2010. ಸಮಗ್ರ ಸಾಹಿತ್ಯಕ್ಕಾಗಿ ಮೊದಲ ಬಾರಿಗೆ ಯಾರಿಗಂದ್ರೆ ನೋಡ್ರಿ, ಯು ಆರ್ ಅನಂತ ಮೂರ್ತಿ. ದ್ವಿತೀಯ ಗಿರೀಶ್ ಕಾರ್ನಾಡ್. ಮೂರನೇದವ್ರು ಯಾರು? ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್. ಎಷ್ಟು ಅರ್ಥ ಆಯ್ತಾ? ಹಾಂ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 1 ಸೆಕೆಂಡ್, ಇತ್ತೀಚೆಗೆ ಒಂದು ಸ್ವಲ್ಪ ನೋಡ್ಕೋಬೇಕು. ಹೌದಾ, ಇತ್ತೀಚೆಗೆ
ಇತ್ತೀಚೆಗೆ 2023ರಲ್ಲಿ ರಾಮಭದ್ರಾಚಾರ್ಯ ಅವರಿಗೆ ನೀಡ್ತೀವಿ, ಹೌದಾ? ಸಂಸ್ಕೃತ. ಮತ್ತು ಗುಲ್ಜಾರ್ ಅವರಿಗೆ ನೀಡ್ತೀವಿ. ಯಾರ್ರಿ? ಗುಲ್ಜಾರ್, ಹೌದಾ? ಈಗ ಇತ್ತೀಚೆಗೆ ಯಾರಿಗೆ ಅಂದರೆ 2025ರಲ್ಲಿ ಒಬ್ಬರಿಗೆ ನೀಡ್ತೀವಿ ರೀ, ವಿನೋದ್ ಕುಮಾರ್ ಶುಕ್ಲಾ, ಹೌದಾ? ಇವರಿಗೆ ನೀಡ್ತೀವಿ. ಇವ್ರಿಗೆ ಯಾವುದಂದ್ರೆ ಇವರು ಛತ್ತೀಸ್ಗಢ ರಾಜ್ಯದವರು. ಯಾವುದು? ಛತ್ತೀಸ್ಗಢ ರಾಜ್ಯದವರು, ಹೌದಾ? ಇವರಿಗೆ ನೀಡ್ತೀವಿ ಹಿಂದಿ ಸಾಹಿತ್ಯಕ್ಕಾಗಿ, ಹೌದಾ? ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಬನ್ನಿ, ತಡ ಮಾಡಲಾರ್ದ ಬರ್ರಿ. ಭಾರಿ ಒಳ್ಳೊಳ್ಳೆ ಪ್ರಶ್ನೆ ತಂದಿನಿ ಸ್ನೇಹಿತರೆ, ಹೌದಾ? ಬರ್ರಿ ಯಾವ ಥರ ತಂದೆ ನೋಡ್ರಿ, ಕೊಡೋಡ್ ಮೂಲಕ. ಭಾಳ ಸಿಂಪಲ್ ಟ್ರಿಕ್ಸ್. ಕ್ವಶನ್ ನಂಬರ್ 2, ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಗಳು ಯಾವುದು? ಆನ್ಸರ್ ಮಾಡಿರಿ. ಎ ಬೆಳಗಾವಿ. ಎ ಯಾವುದೈತ್ರಿ? ಬೆಳಗಾವಿ ಐತಿ, ಹೌದಾ? ಬೆಳಗಾವಿ ಎ. ಬಿ ಉತ್ತರ ಕನ್ನಡ. ಸಿ ತುಮಕೂರು. ಡಿ ಕಲಬುರಗಿ. ಈ ಥರ ಇದೆ ಸ್ನೇಹಿತರೆ, ಹೌದಾ? ಹಾಗಾದರೆ ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ, ಹೌದಾ? ಆನ್ಸರ್ ಯಾವ್ದು ನೋಡ್ರಿ? ಬೆಳಗಾವಿ. ನಮ್ಮ ಬೆಳಗಾವಿ, ಹೌದಾ? ಹಾಗಾದರೆ ಇದಕ್ಕೊಂದು ಸಿಂಪಲ್ ಕೋಡ್. ಏನು ಸಿಂಪಲ್ ಕೋಡ್? ಏನ್ರಿ? ಬೇಕಿತ್ತು, ಹೌದಾ? ಬೇಕಿತ್ತು ವಿಜಯದ ಉತ್ತರ, ಹೌದಾ? ಬೇಕಿತ್ತು ವಿಜಯದ ಉತ್ತರ. ಸಿಂಪಲ್. ಬೆ ಅಂದರೆ ಏನ್ರಿ? ಬೆಳಗಾವಿ. ಕ ಅಂದರೆ ಯಾವುದ್ರಿ? ಕಲಬುರ್ಗಿ, ಹೌದಾ? ತು ಅಂದರೆ ಏನ್ರಿ? ತುಮಕೂರು, ಹೌದಾ? ವಿಜಯದ ಅಂದರೆ ಏನು? ವಿಜಯಪುರ, ಹೌದಾ? ಉತ್ತರ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಭಾಳ ಈಜಿ ಸರ್, ಈ ಥರ ಕೊಡೋಡ್ ಮೂಲಕ ನೆನ್ಪಿಟ್ಕೋರಿ. ಹಾಗಾದರೆ ಇನ್ನೊಂದು ಬರಿ. ಇದೇ ಥರ ವಿಸ್ತೀರ್ಣದಲ್ಲಿ ಇವತ್ತು ಜಿಲ್ಲೆ ಕೇಳ್ಯಾರ್ರಿ. ಈಗ ನೆಕ್ಸ್ಟ್ ಏನು ಕೇಳ್ಬೋದು? ರಾಜ್ಯಗಳು ಕೇಳ್ಬೋದು, ಹೌದಾ? ನಮ್ಮ ಭಾರತದಲ್ಲಿ ರಾಜ್ಯಗಳು ಕೇಳ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯಗಳು ಅಂತೂ ಕೇಳ್ಬೋದು. ನೆಕ್ಸ್ಟು ಎಲ್ಲ ರೀತಿಯಿಂದ ತಯಾರಾಗೋಣ, ಹೌದಾ ಸ್ನೇಹಿತರೆ? ವಿಸ್ತೀರ್ಣದಲ್ಲಿ ಇದಕ್ಕೂ ಒಂದು ಸಿಂಪಲ್ ಕೊಡುವುದು. ಏನಂದ್ರೆ ರಾಮು ಜಿ ಕೆ, ಹೌದಾ? ವಿಸ್ತೀರ್ಣದಲ್ಲಿ ನಮ್ಮ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅಂದಾಗ ನೋಡ್ರಿ, ಅಂದರೆ ಯಾವುದು? ಒಂದೇದ ರಾಜಸ್ಥಾನ್, ಹೌದಾ? ರಾಜಸ್ಥಾನ್. ಮ ಅಂದ್ರೆ ಮಧ್ಯಪ್ರದೇಶ್. ಇನ್ನೊಂದು ಮ ಅಂದ್ರೆ 3ನೇ ಸ್ಥಾನ MH ಮಹಾರಾಷ್ಟ್ರ. ಯು ಅಂದ್ರೆ 4ನೇ ಸ್ಥಾನ UP ಉತ್ತರ ಪ್ರದೇಶ್. ಜಿ ಅಂದರೆ GT ಗುಜರಾತ್. ಕೆ ಅಂದ್ರೆ ಕರ್ನಾಟಕ, ಹೌದಾ? ಕರ್ನಾಟಕ. ನಮಗೆ ಇಂಪಾರ್ಟೆಂಟ್ ಯಾವುದ್ರಿ ಈಗ? ಕರ್ನಾಟಕ, ಹೌದಾ? ಕರ್ನಾಟಕನೂ ಇಂಪಾರ್ಟೆಂಟ್. ಕರ್ನಾಟಕ ಎಷ್ಟನೇ ಸ್ಥಾನ ನೋಡ್ರಿ? ಕರ್ನಾಟಕ ಎಷ್ಟನೇ ಸ್ಥಾನ? 6ನೇ ಸ್ಥಾನ. ವಿಸ್ತೀರ್ಣದೊಳಗೆ ಎಷ್ಟನೇ ಸ್ಥಾನ? 6ನೇ ಸ್ಥಾನ ಇದೆ ಸ್ನೇಹಿತರೆ, ಹೌದಾ? ಇನ್ನೊಂದು ಥರ ಈ ಥರನೂ ಕೇಳ್ಬೋದ್ರಿ. ನೆಕ್ಸ್ಟ್ ಪ್ರಪಂಚಕ್ಕೆ ಬಂದಂದ್ರೆ ಯಾವ, ಹೌದಾ? ಪ್ರಪಂಚಕ್ಕೆ ಬಂದಂದ್ರೆ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶಗಳು ಕೇಳ್ಬೋದು, ಹೌದಾ? ಇದಕ್ಕೂ ಒಂದು ಸೂತ್ರ ಐತ್ರಿ. ಏನು? ರುಕ್ಕು ಬಾಯಿ. ಯಾವ ಬಾಯಿ? ರುಕ್ಕು ಬಾಯಿ, ಹೌದಾ? ಯಾವ ಬಾಯಿ ಅಂತ ಕೇಳಿದ್ರೆ ರುಕ್ಕು ಬಾಯಿ ಅನ್ಬೇಕು ನೀವು, ಹೌದಾ? ಸಿಂಪಲ್ ನೋಡ್ರಿ. ಆರ್ ಅಂದರೆ ಯಾವುದು? ರಷ್ಯಾ. ಸಿ ಅಂದರೆ ಯಾವುದು? ಕೆನಡಾ. ಇನ್ನೊಂದು ಸಿ ಅಂದರೆ ಏನ್ರಿ? ಚೀನಾ. ಯು ಅಂದರೆ ಏನ್ರಿ? ಅಮೇರಿಕಾ, USA, ಹೌದಾ? ಎ ಅಂದರೆ ಯಾವುದು? ಆಸ್ಟ್ರೇಲಿಯಾ, ಹೌದಾ? ಐ ಅಂದ್ರೆ ಇಂಡಿಯಾ. ನಮ್ಮ ಭಾರತ. ಐ ಅಂದ್ರೆ ಭಾರತ, ಹೌದಾ? ಈಗ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಐತೆ ನೋಡ್ರಿ. ಪ್ರಥಮ ಸ್ಥಾನ ರಷ್ಯಾ ಇದೆ, ದ್ವಿತೀಯ ಸ್ಥಾನ ಕೆನಡಾ ಇದೆ, 3ನೇ ಸ್ಥಾನ ಚೀನಾ ಇದೆ, 4ನೇ ಸ್ಥಾನ ಅಮೇರಿಕಾ ಇದೆ, 5ನೇ ಸ್ಥಾನ ಒಂದು ನಿಮಿಷ ನೋಡ್ರಿ. ರಷ್ಯಾ ಪ್ರಥಮ ಸ್ಥಾನ, ಹೌದಾ? ಕೆನಡಾ 2ನೇ ಸ್ಥಾನ, ಚೀನಾ 3ನೇ ಸ್ಥಾನ, ಯು ಅಂದ್ರೆ USA 4ನೇ ಸ್ಥಾನ, ಬಿ ಅಂದ್ರೆ ಒಂದು ಬಿಟ್ಟಿವ್ರಿ ನಾವು, ಬ್ರೆಜಿಲ್, ಹೌದಾ? ಬ್ರೆಜಿಲ್ 5ನೇ ಸ್ಥಾನ, ಆಸ್ಟ್ರೇಲಿಯಾ 6ನೇ ಸ್ಥಾನ, ಇಂಡಿಯಾ 7ನೇ ಸ್ಥಾನ, ಹೌದಾ? ನೋಡ್ರಿ, ರಷ್ಯಾ ಫಸ್ಟು, ಸೆಕೆಂಡ್ ಕೆನಡಾ, 3 ಚೀನಾ, 4
ಅಮೇರಿಕಾ, 5 ಬ್ರೆಜಿಲ್, 6 ಆಸ್ಟ್ರೇಲಿಯಾ, 7 ಇಂಡಿಯಾ. ಹೌದು, ಕ್ಲಿಯರ್ ಆತಾ? ಹಾಂ, ಮತ್ತೊಂದು ಪ್ರಶ್ನೆಗೆ ಬರ್ರಿ ಸ್ನೇಹಿತರೆ, ಒಟ್ಟು ನಿಮ್ಗೆ ಟೈಮ್ ವೇಸ್ಟ್ ಮಾಡಲ್ರಿ ನಾ. ಹೌದಾ, ಬರ್ರಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಹೌದಾ, ಹಾಂ ಬರ್ರಿ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಅಂತ ನೇರವಾಗಿ ಕ್ವಶನ್ ಕೇಳ್ಯಾನ್ರಿ. ಬರ್ರಿ ಈಗ. ಆಪ್ಷನ್ ಎ 1913, ಬಿ 1915, ಹೌದಾ, ಸಿ 1916, ಡಿ 1955, ಹೌದಾ, 1, 2, ಹಾಂ ಈ ಥರ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ನೋಡ್ರಿ. ಆನ್ಸರ್ ಯಾವುದಾಕತಿ? 1915, ಹೌದಾ, ಆನ್ಸರ್ 1915. ಹಾಗಾದ್ರೆ 1913 ಏನು? ಮೈಸೂರು ಬ್ಯಾಂಕ್ ಸ್ಥಾಪನೆ ಆಕೈತಿ ರೀ. ಹೌದಾ, ಮೈಸೂರು ಬ್ಯಾಂಕ್ ಸ್ಥಾಪನೆ ಆಕೈತಿ. 1916 ಒಳಗೆ ಏನಾಕೈತಿ ರೀ? ಮೈಸೂರು ಯೂನಿವರ್ಸಿಟಿ ಆಕೈತಿ ರೀ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಕೈತಿ ರೀ. 1955 ಯಾವ ವಿಷಯ ಕೊಟ್ಟಾನ್ರಿ ಅವ? ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಏನು ಮಾಡ್ತಾರಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ ಅದು, ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ ಅದು. ಹೌದಾ, ಈ ಥರ ಇದೆ. ಹಾಗಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ನೋಡ್ರಿ. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ನೋಡ್ರಿ, ಸ್ಥಾಪನೆ 1915, ಹೌದಾ. ಒಂದೊಂದ್ಸಲ ತಿಂಗಳು ಕೇಳ್ತಾನ್ರಿ, ಮೇ 3, ಅದು ನೆನ್ಪಿಟ್ಕೋಬೇಕು. ಹೌದಾ, ಹಾಗಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪಕರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಹೌದಾ, ಹಾಗಾದ್ರೆ ಇವರ ಕಾಲದಾಗ ಯಾರು ದಿವಾನರಿದ್ದರು? ಅದು ಇಂಪಾರ್ಟೆಂಟ್ ರೀ, ದಿವಾನರು. ಹೌದಾ, ಇವರ ರೀ ಯಾರೋ ಸರ್ ಎಂ ವಿಶ್ವೇಶ್ವರಯ್ಯರು ದಿವಾನ್ ಇರ್ತಾರು. ಯಾವಾಗಂದ್ರೆ 1912ರಿಂದ 1918ರವರೆಗೆ. ಇದು ಒಂದ್ಸಲ ಕ್ವಶನ್ ಆಗೈತಿ. ಎಷ್ಟು ವರ್ಷಗಳ ಕಾಲ ದಿವಾನರಾಗಿದ್ರು ಅಂತ ಆಗೈತ್ರಿ? 6 ವರ್ಷಗಳ ಕಾಲ ಏನಾಗಿದ್ರು ಅಂದ್ರೆ ದಿವಾನರು ಆಗಿದ್ರು. ಹೌದಾ, ಇದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂದ್ರೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಸ್ತೈತಿ ರೀ. ಹೌದಾ, ಹಾಗಾದ್ರೆ ಇನ್ನೊಂದೆರಡು ಮಾಹಿತಿ ನೋಡ್ರಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಥಮ ನಡೆದುದು ಎಲ್ಲಿ ಅಂದ್ರೆ ಬೆಂಗಳೂರು. ಯಾವುದ್ರಿ? ಬೆಂಗಳೂರಾಗ ನಡೀತೈತಿ. ಯಾರು ಅಧ್ಯಕ್ಷರು ನೋಡ್ರಿ? HV. ಭಾಳ ಇಂಪಾರ್ಟೆಂಟ್ ರೀ ಇವು. ನಂಜುಂಡಯ್ಯ. ಹೌದಾ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಹಾಂ ಬರ್ರಿ, ಮತ್ತೊಂದು ಕ್ವಶನ್ಗೆ ಹೋಗೋಣ ಬರ್ರಿ ನಾವು. ಹಾಂ, ಮತ್ತೊಂದು ಬತ್ ನೋಡ್ರಿ. ಕಾಕ್ರಾಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಹೌದಾ, ಕಾಕ್ರಾಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಆನ್ಸರ್ ಏನ್ರಿ ಇದಕ್ಕೆ? ಆಪ್ಷನ್ ಎ ಏನು ಕೊಟ್ಟಾನ್ರಿ? ಆಪ್ಷನ್ ಎ ಏನು ಕೊಟ್ಟಾನಂದ್ರೆ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಪಶ್ಚಿಮ ಬಂಗಾಳ. ಹೌದಾ, ಹಾಗಾದ್ರೆ ನೋಡ್ರಿ, 1ನೇದು ಮಹಾರಾಷ್ಟ್ರ, 2 ಗುಜರಾತ, 3 ರಾಜಸ್ಥಾನ. ಇದರ ಆನ್ಸರ್ ಯಾವುದಪ್ಪ ಅಂದ್ರೆ ಗುಜರಾತ್ ನೋಡ್ರಿ. ಹೌದಾ, ಗುಜರಾತ. ಇದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ಇದ್ರ ಬಗ್ಗೆ ಕಾಕ್ರಾಪಾರ ಪರಮಾಣು ವಿದ್ಯುತ್ ಸ್ಥಾವರ ಗುಜರಾತ್ ಒಳಗೈತಿ. ಇನ್ನಿತರನು ಕೇಳ್ತಾನೆ ನೋಡ್ರಿ. ಅವನು ಎಲ್ಲ ನಿಮಗೆ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಒಳಗೆ ನಾ ಕೊಟ್ಟಾಬಿಟ್ಟಿನಿ ರೀ. ಹೌದಾ, ಒಟ್ಟು ತಿಳ್ಕೊಂಡ್ಬಿಡ್ರಿ. ಹೌದಾ, ಏನು ಕೇಳ್ಯಾನ್ರಿ ಅಲ್ಲಿ? ಕಾಕ್ರಾಪುರ್ ಕೇಳ್ಯಾನ್ರಿ. ಕಾಕ್ರಾಪುರ್ ಕೇಳ್ಯಾನಂದ್ರೆ ನೀವು ನೆನಪಿಟ್ಕೋಬೇಕಾದ್ರೆ ಇವೆಲ್ಲ ನೆನಪಿಟ್ಕೋಬೇಕು ನೋಡ್ರಿ ಸ್ನೇಹಿತರೆ. ಹೌದಾ, ಯಾಕಂದರೆ ನಾವು 360 ಡಿಗ್ರಿ ಅಲ್ರಿ ಓದಬೇಕು. ನಾವು 360 ಡಿಗ್ರಿ ಅದು ಹೇಳೋದಷ್ಟೇ ಅಲ್ರಿ, ಅದು ಓದಿ ತೋರಿಸ್ಬೇಕು ನಾವು ಎಲ್ಲ ಥರ. ಹೌದಾ, ಈಗ ನೋಡ್ರಿ ನಾ ಯಾವ ರೀತಿ ಕವರ್ ಮಾಡೀನಲ್ರಿ, ಈ ಥರ ನೀವು ಓದಬೇಕು. ಹೌದಾ, ನೋಡ್ರಿ, ಭಾರತದ ಪ್ರಮುಖ ಅಣುವಿದ್ಯುತ್ ಸ್ಥಾವರ ಯಾವುದಂತ ಕೇಳ್ತಾನೆ. ಪ್ರಥಮವಾಗಿ ಯಾವುದಂದ್ರೆ ತಾರಾಪುರ ಯಾವಾಗ ಸ್ಥಾಪನೆ ಆಗಿತ್ತಂತ ಕೇಳ್ತಾನೆ ರೀ? 1969. ಹಾಗಾದ್ರೆ ಯಾವ ರಾಜ್ಯ ಒಳಗೈತಿ? ಮಹಾರಾಷ್ಟ್ರ. ಹೌದಾ, ಈಗ ನೆಕ್ಸ್ಟ್ ಬರ್ರಿ. ರಾಣಾ ಪ್ರತಾಪ್ ಸಾಗರ ಇದು ಯಾವಾಗ ಸ್ಥಾಪನೆ ಆಕೈತಿ? 1973. ಹೌದಾ, ಇದು ಯಾವ ರಾಜ್ಯ? ರಾಜಸ್ಥಾನ್. ಹಾಗಾದ್ರೆ ಇನ್ನೊಂದು ಯಾವ್ದು ರೀ? ಕಲ್ಪಕಮ್ಮ ವರ್ಷ 1984ರಾಗ. ಇದು ಯಾವ ರಾಜ್ಯ ಒಳಗಂದ್ರೆ ತಮಿಳುನಾಡು. ಹೌದಾ, ನೆಕ್ಸ್ಟ್ ಕಾಕ್ರಾಪರ್. ಇದ ಕ್ವಶನ್ ಕೇಳ ನೋಡ್ರಿ. ಹೌದಾ, ಯಾವಾಗ ಇದ? ವರ್ಷ 1993. ಯಾವ ರಾಜ್ಯ? ಗುಜರಾತ. ಹೌದಾ, ಈಗ ನೋಡ್ರಿ ಕೈಗಾ ಎಲ್ಲಿ 2000ದಾಗ ಸ್ಥಾಪನೆ ಆಕೈತಿ. ನಮ್ಮ ಕರ್ನಾಟಕ ಒಳಗೈತ್ರಿ. ಇದು ಕಾಳಿ ನದಿಯ ಎಡದಂಡೆ ಒಳಗೈತಿ ಕೈಗಾ. ಹೌದಾ, ಕರ್ನಾಟಕದ ಯಾವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗೈತ್ರಿ. ಹೌದಾ, ನೆಕ್ಸ್ಟ್ ಬರ್ರಿ. ನರೋರಾ 1992ರಾಗ ಸ್ಥಾಪನೆ ಆಕೈತಿ. ಯಾವ ಒಂದು ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಹೌದಾ, ನೆಕ್ಸ್ಟ್ ಕುಡುಕುಳಂ 1998ರಾಗ ಸ್ಥಾಪನೆ ಆಕೈತ್ರಿ. ಯಾವ ರಾಜ್ಯ ಅಂದ್ರೆ ತಮಿಳುನಾಡು. ನೆಕ್ಸ್ಟ್ ಚೈತಾಪುರ 2010 ಮಹಾರಾಷ್ಟ್ರ. ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊರಿ, ನಿಮ್ಗೆ ಬೇಕಾಕೈತಿ. ಹೌದಾ, ಹಾಂ, ಮತ್ತೊಂದು ಪ್ರಶ್ನೆ ಹೋಗೋಣ ಬರ್ರಿ ಸ್ನೇಹಿತರೆ. ಬರ್ರಿ, ಮತ್ತೊಂದು ಒಳ್ಳೆ ಕಂಟೆಂಟ್ ಪ್ರಶ್ನೆ ಇದು ಸ್ನೇಹಿತರೆ. ಯಾವ ಥರ ಇದೆ ನೋಡ್ರಿ.
ಯಾವ ಥರ ಪ್ರಶ್ನೆ ತಂದಿದ್ದೀನಿ ನೋಡ್ರಿ. ಇದನ್ನ ಭಾಳ ಒಳ್ಳೆ ಇಂಪಾರ್ಟೆಂಟ್ ಸರ್ ಇವು. ನೀವು ನೋಡಲೇಬೇಕಾದಂಥ ಒಂದು ಕ್ಲಾಸ್ ಅಂದ್ರೆ DS ಬಸವನವ್ರ ಸರ್ ಕ್ಲಾಸ್ ಒಟ್ಟೆ ಮಿಸ್ ಮಾಡ್ಕೋಬೇಡ್ರಿ. ಹೌದಾ? ಈಗ ನೋಡ್ರಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಹೌದಾ? ಚಂದ್ರಶೇಖರ್ ಕಂಬಾರ್, ವೆಂಕಟೇಶ್ ಮೂರ್ತಿ, ದೊಡ್ಡ ರಂಗೇಗೌಡ. ಹೌದಾ? ದೊಡ್ಡ ರಂಗೇಗೌಡ ಐತಿ. 4 ಗೋರೂರು ಚನ್ನಬಸಪ್ಪ ಐತಿ. ಹೌದಾ? ನೋಡ್ರಿ ಈ ಥರ ಐತಿ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಿದ್ದಾರೆ ಅಂದರೆ ಈಗ ರೀ ಯಾರು ಹೇಳ್ರಿ ನೋಡ್ನು. ಹೌದಾ? 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೋಡ್ರಿ ಹಿಂಗೆ ಆಗ್ಬಿಡ್ತೈತಿ ನೋಡ್ರಿ. ಈಗ ನಾ ಏನು ಮಾಡತ್ತಂದ್ರೆ ಒಂದು ಆಪ್ಷನ್ನ ತೆಗಿಯಾಕ್ತೇನೆ ರೀ. ಯಾವುದಂದ್ರೆ ಚಂದ್ರಶೇಖರ್ ಕಂಬಾರ್ ತೆಗಿಯಾಕ್ತೇನೆ ರೀ. ಹೌದಾ? ಇಲ್ಲಿ ಒಂದು ಬೇರೆ ಆಪ್ಷನ್ ಅಂತ ತಿಳ್ಕೊರಿ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಯಾರಂದ್ರೆ ಬಾನು ಮುಸ್ತಕ. ಹೌದಾ? ಹಿಂಗಾಗಿ ಜೀವನ ಒಳಗೂ ಸಮಸ್ಯೆ ಬರ್ತಿರ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ್ರಿ ಜೀವನ ರೀ ಇದು. ಹೌದಾ? ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂಡ್ರೆ ಅರ್ತಿಲ್ರಿ. ನೋಡ್ರಿ ಈಗ ನಾ ಎಷ್ಟು ಸಿಂಪಲ್ ಮಾಡೀನಿ. ಚಂದ್ರಶೇಖರ್ ಕಂಬಾರ್ ತೆಗೆದ್ನ್ಯಾ, ಬಾನು ಮುಸ್ತಕ ಹಾಕಿನಿ. ಇಷ್ಟ ಲೈಫ್ ಒಳಗೆ ಹೊಂದಾಣಿಕೆ ಭಾಳ ಇಂಪಾರ್ಟೆಂಟ, ನೆನಪಿಟ್ಕೋರಿ. ಈಗ ನೋಡ್ರಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸುತ್ತಿದ್ದಾರೆ? ಬಾನು ಮುಸ್ತಕ. ಏನ್ರಿ ಇದ ಸರಿಯಾದ ಆನ್ಸರ್ ಬಾನು ಮುಸ್ತಕ. ಹೌದಾ? ಹಾಗಾದರೆ ಈ ಬಾನು ಮುಸ್ತಕ ಬಗ್ಗೆ ಫುಲ್ ಡೀಟೇಲ್ಸ್ ನೋಡ್ರಿ ಈಗ. ಹೌದಾ? ಇವರು ಬಾನು ಮುಸ್ತಕ ಅವರು ಮ್ಯಾನ್ ಬೂಕರ್. ಯಾವುದಂದ್ರೆ ಮ್ಯಾನ್ ಬೂಕರ್ ಕೇಳ್ರಿ. ಮ್ಯಾನ್ ಬೂಕರ್ ಅಂದ್ರೆ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ರೀ. ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದ ಕನ್ನಡತಿ. ಯಾರು? ಕನ್ನಡತಿ ಬಾನು ಮುಸ್ತಕ. ಹೌದಾ? 2025ರಲ್ಲಿ ಯಾವ ಒಂದು ಕೃತಿ ರೀ? ಎದೆಯ ಹಣತೆ ಒಂದು ಕೃತಿ ರೀ ಇದು. ಹೌದಾ? ಹಾಗಾದರೆ ಬಾನು ಮುಸ್ತಕ ಅವರು 2025ರಲ್ಲಿ ಎದೆಯ ಹಣತೆ ಕೃತಿಗೆ ಏನು ಪಡೆದರು? ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಅವಾರ್ಡನ್ನು ಪಡಿತಾರೆ. ಹಾಗಾದರೆ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಯಾವಾಗ ಸ್ಥಾಪನೆ ಆಕೈತಿ ರೀ? 2005ರೊಳಗೆ ಸ್ಥಾಪನೆ ಆಕೈತಿ. ಹಾಗಾದರೆ ಇದನ್ನು ನೀಡುವವರು ಯಾರು? ಹೌದಾ? ಮ್ಯಾನ್ ಬೂಕರ್ ಪ್ರತಿಷ್ಠಾನ UK. ಹೌದಾ? ಹಾಗಾದ್ರೆ ಈ ಮ್ಯಾನ್ ಬೂಕರ್ ಪ್ರಶಸ್ತಿಯ ಮೊತ್ತ ಎಷ್ಟು ರೀ? ಮೊತ್ತ 50,000 ಪೌಂಡ್ ರೀ. ಪೌಂಡ್. ಹೌದಾ? ಈಗ ಅಮೇರಿಕಾದ ಡಾಲರ, ಭಾರತದ ರೂಪಾಯಿ, ಈ ಥರ ಏನಂದ್ರೆ ಚೀನಾ ಕರೆನ್ಸಿ, ಇದು ಬ್ರಿಟನ್ ಕರೆನ್ಸಿ ಅಂದ್ರೆ ಏನು ರೀ? ಪೌಂಡ್ ಸ್ಟರ್ಲಿಂಗ. ಇದ್ರೊಳಗೆ ಎಷ್ಟು ರೀ? 50,000 ಪೌಂಡ್ ಏನು ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತರಿಗೆ. ಈ 50,000 ಪೌಂಡನ್ನು ಲೇಖಕಿ ಮತ್ತು ಅನುವಾದಕರ ನಡುವೆ ಏನು ಮಾಡ್ತೈತಿ ರೀ? ಇದು ಸಮಾನವಾಗಿ ಹಂಚಿಕೆ ಆಕೈತಿ. ಹೌದಾ? ಈಗ ನೋಡ್ರಿ ಈ ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಸ್ತಕ ಅವ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ರೀ. ಇವರು ಬಾನು ಮುಸ್ತಕ ಕ್ವಶನ್ ಆಗತೈತಿ ರೀ ಇದು ಎಲ್ಲಾರ. ಹೌದಾ? ಈ ಬಾನು ಮುಸ್ತಕ ಅವರು ಏನು ಮಾಡ್ಯಾರಂದ್ರೆ ಕರ್ನಾಟಕದಾಗ ಜನಿಸ್ಯಾರ. ಇವರು ಕರ್ನಾಟಕದ ಹಾಸನ ಜಿಲ್ಲೆ ಒಳಗೆ ಜನಿಸ್ಯಾರಿ. ಯಾವುದು? ಹಾಸನ. ಯಾವಾಗ ಜನಿಸ್ಯಾರ ಅಂದ್ರೆ ಇವರು 1948 ಏಪ್ರಿಲ್ 3 ಒಳಗೆ ಜನಿಸ್ತಾರ. ಈ ಬಾನು ಮುಸ್ತಕ ಅವ್ರು ಏನು ಮಾಡ್ತಾರೆ ಅಂದ್ರೆ ಎದೆಯ ಹಣತೆ ಕೃತಿ ಬರ್ತಾರೆ. ಇವರೊಬ್ಬರ ಪತ್ರಕರ್ತೆ ಹೌದು, ಲೇಖಕಿ ಹೌದು, ವಕೀಲರು ಹೌದು. ಹೌದಾ? ಯಾವ ಕೃತಿ ಅಂದ್ರೆ ಎದೆಯ ಹಣತೆ. ಈ ಬಾನು ಮುಸ್ತಕ ಅವರು ಎದೆಯ ಹಣತೆ ಕೃತಿಯೇ ಬರ್ತಾರೆ. ಹಾಗಾದ್ರೆ ಇನ್ನಿತರ ಕೃತಿಗಳು ಯಾವ ನೋಡ್ರಿ? ಇವರು ಇನ್ನಿತರ ಕೃತಿಗಳು ಅದಾವ್ರಿ. ಒಂದು ಬೆಂಕಿಯ ಮಳೆ. ಇವೆಲ್ಲ ತಿಳ್ಕೊಬೇಕ್ರಿ ನಾವು. ಬೆಂಕಿಯ ಮಳೆ 1999. ಹೌದಾ? ಬೆಂಕಿಯ ಮಳೆ ಯಾವಾಗ? 1999. ಹಾಗಾದ್ರೆ ಹಸೀನಾ ಮತ್ತು ಮಟ್ಟು ಕಥೆಗಳು. ಹೌದಾ? ಇತರ ಕೃತಿಗಳು. ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ ಹಸೀನಾ ಒಂದು ಚಿತ್ರಕ್ಕೆ ಏನು ಮಾಡ್ಯಾರ ಅಂದರೆ ಇವರು ಕೃತಿಯನ್ನು ಅಳವಡಿಸಿದ್ದಾರೆ ಒಂದು ಭಾಗವನ್ನು. ಹಾಗಾದ್ರೆ ಬಾನು ಮುಸ್ತಕ ಅವರ ಈ ಕೃತಿಯನ್ನು ಅನುವಾದಿಸಿದವರು ಯಾರು? ಇದು ಮೂಲತಃ ಎಲ್ಲಿತ್ತು? ಕನ್ನಡ ಒಳಗಿತ್ತು. ಕನ್ನಡದಿಂದ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರ್ರಿ? ಹೌದಾ? ಅದು ಇಂಪಾರ್ಟೆಂಟ್. ಯಾರಂದ್ರೆ ದೀಪಾ ಬಸ್ತಿ. ನೋಡ್ರಿ ಯಾರ? ದೀಪಾ ಬಸ್ತಿ. ಭಾಳ ಇಂಪಾರ್ಟೆಂಟ್ ಇವರು ದೀಪಾ ಬಸ್ತಿ. ಹೌದಾ? ಇವರು ನಮ್ಮ ಕರ್ನಾಟಕದವರು. ಇದು ಒಂದು ಹೆಮ್ಮೆ ವಿಷಯ. ಇವರು ನಮ್ಮ ಕರ್ನಾಟಕದವರು. ಕರ್ನಾಟಕ ಜಿಲ್ಲೆ ಯಾವುದಂದ್ರೆ ಮಡಿಕೇರಿ ಅವರು. ಹೌದಾ? ಇವ್ರು ಏನು ಮಾಡ್ತಾರಪ್ಪ? ಎದೆ ಹಣತೆ ಎದ್ದದ್ದು ಹೋಗಿ ಏನು ಮಾಡ್ತಾರಂದ್ರೆ ಹಾಟ್ ಲ್ಯಾಂಪ್. ಹೌದಾ? ಹಾಟ್ ಲ್ಯಾಂಪ್ ಕೃತಿ ಬರೀತಾರು. ಹೌದಾ? ಇವೆಲ್ಲ ಇಂಪಾರ್ಟೆಂಟ್. ಈಗ ಈ ಎದೆ ಹಣತೆ ಒಳಗೆ ಒಂದು ಅದ್ಭುತ ಸಾಲು ಏನಂದ್ರೆ, ಹೌದಾ, ಅದ್ಭುತ ಸಾಲು ಏನು ಬಂದೈತಪ್ಪ ಅಂದ್ರೆ ತಾಯಿಯು ಸತ್ತರೆ ಏನಂದ್ರೆ ಪ್ರೀತಿಯು ಸತ್ತಂತೆ ಅಂತ ನೋಡ್ರಿ. ಯಾವುದು? ಇದು ಮ್ಯಾನ್ ಬುಕರ್ ಪ್ರಶಸ್ತಿ ಪಡಿಬೇಕಾದ್ರೆ ಸಾಮಾನ್ಯ ಇಲ್ರಿ. ಆ ಕೃತಿ ಒಳಗೆ ಏನೈತಿ ಅಂದ್ರೆ ಎದೆ ಹಣತೆ ಒಳಗೆ ಲೈನ್ ಐತ್ರಿ. ಹೌದಾ? ಹಾಗಾದ್ರೆ ಇವ್ರಿಗೊಂದು ಕ್ವಶನ್ ಕೇಳ್ತಾರೆ ಒಬ್ಬರು,
ತಾಯಿ ಸತ್ರ ಹೆಂಡತಿ ಇರ್ತಾಳಂತ, ಹೌದಾ, ಹೆಂಡತಿ. ಇನ್ನೊಂದು ಮದುವೆ, ಹೆಂಡತಿ ಸತ್ರ ಏನು ಮಾಡೋದು ಅಂತ ಕೇಳ್ತಾರೆ, ಇನ್ನೊಂದು ಮದುವೆ ಆಗ್ಬೋದು ಏನ್ರಿ, ಇನ್ನೊಂದು ಮದುವೆ ಆಗ್ಬೋದು. ಆದರೆ ತಾಯಿಗಿಂತ ತಾಯಿ ಪ್ರೀತಿ ಯಾರು ಕೊಡಲ್ರಿ ಸರ್, ಯಾರು ಯಾವ ವ್ಯಕ್ತಿನೂ ನಿಮ್ಗೆ ತಾಯಿ ಪ್ರೀತಿ ಕೊಡೋಕೆ ಸಾಧ್ಯನೇ ಇಲ್ಲರಿ, ಹೌದಾ. ತಾಯಿ ಅಂದರೆ ಈ ಜಗತ್ತಿನಲ್ಲೇ ಹೆಚ್ಚಿನದು, ಹೌದಾ. ಈಗ ನೋಡ್ರಿ, ಈ ಎದೆ ಹಣತೆ ಒಳಗೆ ಈ ಥರ ಐತ್ರಿ. ಇದನ್ನು ಬಾನು ಮುಸ್ತಕ್ ಅವರ ಒಂದು ಕೃತಿ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದೈತೆ ಅಲ್ರಿ ಇದು. ಈ ಕೃತಿ ಒಳಗೆ ಒಂದು ಬಂದ ಲೈನ್ ರೀ ಇದು, ಹೌದಾ. ಹಾಗೆ ಹೇಳಿದ್ರಿ. ಈಗ ನೋಡ್ರಿ, ಈ ಕೃತಿ ಏನನ್ನು ಒಳಗೊಂಡೈತೆ ಅಂದ್ರೆ ದಕ್ಷಿಣ ಭಾರತದ ಮುಸ್ಲಿಂ ಮಹಿಳೆಯರ ಒಂದು ಸ್ಥಿತಿಗತಿಗಳನ್ನು ಒಳಗೊಂಡೈತ್ರಿ, ಹೌದಾ. ಇದು 1993ರಿಂದ 2024ರವರೆಗೆ 12 ಸಣ್ಣ ಕಥೆಗಳು, ಎಷ್ಟು ರೀ, 12 ಸಣ್ಣ ಕಥೆಗಳನ್ನು ಒಳಗೊಂಡ ಒಂದು ಪುಸ್ತಕ ಇದು, ಹೌದಾ. ಇದು ಇಂಪಾರ್ಟೆಂಟಾ. ಹಾಗಾದರೆ ಸ್ವಲ್ಪ ಮುಂದೆ ಬರ್ರಿ, ಹೌದಾ. ಈಗ ಬರ್ರಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲೊಂದು ಸ್ಲೈಡ್ ಯಾಕೆ ಹಾಕೇನಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ, ಹೌದಾ. ಈಗ ನೋಡ್ರಿ, ಹಿಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಅಧ್ಯಕ್ಷರನ್ನು ಕೇಳ್ಬೋದಾ, ಹೌದಾ. ಡಿಫ್ರೆಂಟಾಗಿ ಕ್ವಶನ್ ಮಾಡ್ತಾನೆ ರೀ. 48ನೇ ಸಮ್ಮೇಳನ 1974ರಲ್ಲಿ ಮಂಡ್ಯ, ಯಾವುದ್ರಿ, ಮಂಡ್ಯ. ಇದರ ಅಧ್ಯಕ್ಷತೆ ಯಾರು ವಹಿಸ್ತಾರು, ಜಯದೇವಿ ತಾಯಿ ಲಿಗಾಡೆ, ಹೌದಾ. 68ನೇದು 2000, ಹೌದಾ, ಬಾಗಲಕೋಟೆ ಒಳಗೆ ನಡೀತೈತಿ. ಹಾಗಾದರೆ ಇದರ ಅಧ್ಯಕ್ಷತೆ ಯಾರು ರೀ, ಶಾಂತಾದೇವಿ ಮಾಳ್ವಾಡ್. ಹಾಗಾದರೆ 71ನೇದು 2003 ಮೂಡುಬಿದ್ರಿ ಒಳಗೆ ನಡೀತೈತಿ, ಹೌದಾ. ಇದರ ಒಂದು ಅಧ್ಯಕ್ಷತೆ ಯಾರು, ಕಮಲಾ ಹಂಪಣ್ಣ ಅವರು ವಹಿಸಿರ್ತಾರೆ. ಹಾಗಾದರೆ 76ನೇದು ಎಲ್ಲಿ ನಡೀತೈತಿ ರೀ, 2010 ಗದಗ ಜಿಲ್ಲೆ ಒಳಗೆ ನಡೀತೈತಿ ರೀ, ಹೌದಾ. ಅದರ ಅಧ್ಯಕ್ಷತೆ ಯಾರು, ಗೀತಾ ನಾಗಭೂಷಣ್, ಹೌದಾ. ಈಗ ನೆಕ್ಸ್ಟ್ ಏನು ಕೇಳ್ತಾನೆ ರೀ, 88ನೇ ಕೇಳ್ತಾನು. 88ನೇದು ಎಲ್ಲಿ ನಡೀತೈತಿ, 2025 ನಡೀತೈತಿ, ಹೌದಾ. ಇದೆಲ್ಲಿ ನಡೀತೈತಿ ರೀ, ಬಳ್ಳಾರಿ ಒಳಗೆ ನಡೀತೈತಿ, ಹೌದಾ. ಹಾಗಾದರೆ ಇದರ ಅಧ್ಯಕ್ಷತೆ ಯಾರು ರೀ, ಬಾನು ಮುಸ್ತಕ್ ಅವರು ಅಧ್ಯಕ್ಷತೆ ವಹಿಸಿರ್ತಾರ. ಈಗೇನಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಅಧ್ಯಕ್ಷರು ಎಷ್ಟು ಜನ ಅಂತ ಕೇಳ್ಬೋದು ಪ್ರಶ್ನೆ, ಹೌದು. ಎಷ್ಟು ಜನ ಕಾಣಿಸ್ತಾರೆ ಈಗ, 5 ಜನ, ಹೌದಾ. 1 ಜಯದೇವಿ ತಾಯಿ ಲಿಗಾಡೆ, ಶಾಂತಾದೇವಿ ಮಾಳ್ವಾಡ್, ಕಮಲಾ ಹಂಪಣ್ಣ, ಗೀತಾ ನಾಗಭೂಷಣ್, ಬಾನು ಮುಸ್ತಕ. ಇಲ್ಲಿವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಧ್ಯಕ್ಷತೆ ವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟಂದ್ರೆ 5, ಹೌದಾ. 5 ಜನ ಮಹಿಳೆಯರು ಭಾಗವಹಿಸ್ತಾರೆ, ಹೌದು. ಈಗ ನೋಡ್ರಿ, ಸ್ವಲ್ಪ ಹಿಂದೆ ಯಾಕೆ ಬನ್ನಿ ಅಂದ್ರೆ ನಾನು ಇಲ್ಲೊಂದು ನಿಮಗೆ ಹೇಳಬೇಕಿತ್ತು ಮಾಹಿತಿ, ಹೌದಾ. ಈಗ ಚಂದ್ರಶೇಖರ್ ಕಂಬಾರ್, ಇದು ಇಂಪಾರ್ಟೆಂಟಾ, ಹೌದಾ. ಚಂದ್ರಶೇಖರ್ ಕಂಬಾರ್ ಇತ್ತೀಚೆಗೆ ನಡೀತೈತಿ, 2018 ಧಾರವಾಡದಾಗ ನಡೀತೈತಿ ರೀ. ಪೇಡಾನಗರಿ ವಿದ್ಯಾಕಾಶಿ ಧಾರವಾಡ ಒಳಗೆ ನಡೀತೈತಿ, ಹೌದಾ. ಈ 2018 ಧಾರವಾಡದಾಗ ನಡೆದಾಗ ಅಧ್ಯಕ್ಷತೆ ಯಾರು ವಹಿಸಿದ್ರಿ, ಚಂದ್ರಶೇಖರ್ ಕಂಬಾರ್ ಅವರು ವಹಿಸಿರ್ತಾರ, ಹೌದಾ. ಇದು ಇಂಪಾರ್ಟೆಂಟಾ. ನೆಕ್ಸ್ಟ್ ವೆಂಕಟೇಶ ಮೂರ್ತಿ ಅವರು 2020 ನಡೆದಿರ್ತೈತಿ ರೀ. 2020 ಎಲ್ಲಿ ನಡೆದಿರ್ತೈತಿ ಅಂದ್ರೆ ರೀ, ಒಂದು ಕಲಬುರ್ಗಿ ಒಳಗೆ ನಡೀತೈತಿ ರೀ. ಹಾಗಾದ್ರೆ ದೊಡ್ಡ ರಂಗೇಗೌಡ ಹಾವೇರಿ ಒಳಗೆ ನಡೀತೈತಿ, ಹೌದಾ. ಇದರ ಅಧ್ಯಕ್ಷತೆ ಯಾರು, ದೊಡ್ಡ ರಂಗೇಗೌಡ ಅವರು ವಹಿಸಿರ್ತಾರ, ಹೌದಾ. ಗೊರೂರು ಚನ್ನಬಸಪ್ಪ, ಹೌದಾ. ಇದು 87ನೇದ. ಇದು ಎಲ್ಲಿ ನಡೆದಿರ್ತೈತಿ ಅಂದ್ರೆ ಮಂಡ್ಯ ಜಿಲ್ಲೆ ಒಳಗೆ ನಡೆದಿರ್ತೈತಿ. ಇವು ಇಂಪಾರ್ಟೆಂಟ್, ಹೌದಾ. ಇವು ಭಾಳ ಇಂಪಾರ್ಟೆಂಟ್ ರೀ, ಇವು ಕೇಳ್ತಾನೆ. ಸ್ವಲ್ಪ ಮುಂದೆ ಬರಲ್ರಿ, ಹಾಂ, ಸ್ವಲ್ಪ ನೋಡ್ರಿ. ನೆಕ್ಸ್ಟ್ ಕ್ವಶನ್ ತಗೋತೀನಿ. ಹಾಂ, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ ಯಾವುದಂತ ಕೇಳ್ತಾನ, ಹೌದಾ. ದೊರೆತ ವರ್ಷ ನೋಡ್ರಿ, ಪೆನ್ ಬೇರೆದು ಬೇಕಾ ನಿಮ್ಗೆ, ಪೆನ್ ಬೇರೆ ತೊಗೊಂಡು ಅಂದ್ರೆ ಬೇರೆ ತೊಗೊಂಡು, ಹೌದಾ. ಹೆಂಗೆ ಕಲರ್ ಚೇಂಜ್ ಮಾಡೋಣ್ರಿ. ಈ ಕಲರ್ ಯಾವುದಂದ್ರೆ ಈಗ ನೀಲಿ ತೊಗೊಂಡ್ರಿ, ಈಗ ಯಾವುದು ಬಂತ, ಹಾಂ, ಇದೊಂದು ಕಲರ್ ತೊಗೊಂಡ್ರಿ, ಹೌದಾ. ಎಲ್ಲ ಕಲರ್ ಯೂಸ್ ಮಾಡೋಣ್ರಿ, ವೆರೈಟಿ ತಿನ್ಬೇಕ್ರಿ ಒಟ್ಟು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ ಯಾವುದಂತ ಕೇಳ್ತಾನ, ಹೌದಾ. ಆನ್ಸರ್ ಹೇಳ್ರಿ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ ಯಾವುದು? ಆನ್ಸರ್ ಏನಪ್ಪ ಅಂದ್ರೆ 2008, ಹೌದಾ. ನೋಡ್ರಿ, ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡಬೇಕಾದ್ರೆ ಅದು ಭಾಷೆಯು ಏನು ಮಾಡಬೇಕು, 2000 ವರ್ಷಗಳ ಹಿಂದೆ ಏನು ಮಾಡಿರಬೇಕು, ಆಡಳಿತದಲ್ಲಿ ಇರಬೇಕು. ಹಾಗಾದರೆ ಈ ಶಾಸ್ತ್ರೀಯ ಸ್ಥಾನಮಾನ ಪಡಬೇಕಾದ್ರೆ ನಮ್ಮ ಭಾರತ ಸಂವಿಧಾನದ, ಹೌದಾ, ಭಾರತದ ಸಂವಿಧಾನದ 8ನೇ ಅನುಸೂಚಿ, 8ನೇ ಏನ್ರಿ ಅನುಸೂಚಿ, ಈ 8ನೇ ಅನುಸೂಚಿ ಒಳಗೆ 22 ಎಂದಾವು, 22 ಅಧಿಕೃತ ಭಾಷೆಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ. ಹಾಗಾದ್ರೆ ಬರ್ರಿ ಇಲ್ಲಿ 2004 ಯಾರಿಗೆ ಕೊಡ್ತೀವಿ ರೀ ನಾವು,
ಯಾವ ಭಾಷೆ ಅಂದ್ರೆ ತಮಿಳು ಹೌದಾ. 2005 ಯಾವುದು ಸಂಸ್ಕೃತ ಭಾಷೆ ಕೊಡ್ತೀವಿ. 2008 2 ಭಾಷೆ ಕೊಡ್ತೀವಿ ರೀ ನಾವು, ಒಂದು ಕನ್ನಡ ಭಾಷೆ ಮತ್ತು ಇನ್ನೊಂದು ತೆಲುಗು ಭಾಷೆ ಕೊಡ್ತೀವಿ ಹೌದಾ. 2013 ಯಾವುದು ಕೊಡ್ತೀವಿ ರೀ, ಮಲಯಾಳಂ ಹೌದಾ. ಹಾಗಾದರೆ ಇನ್ನೊಂದು 2014 ಯಾವ ಭಾಷೆಗೆ, ಒಡಿಯಾ ಹೌದಾ. ಈಗ ಇತ್ತೀಚೆಗೆ ನೋಡ್ರಿ, ಯಾವಾಗ ಇತ್ತೀಚೆಗೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಎಷ್ಟಂದ್ರೆ ಈಗ 5 ಹೌದಾ. 5 + 8 ಎಷ್ಟಾದ್ರೂ ಈಗ ಪ್ರಸ್ತುತ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಅಂದ್ರೆ ಪ್ರಸ್ತುತ ಅಂದ್ರೆ ನೋಡ್ರಿ 5 + 8 ಮೊದಲ 8 ಇದ್ದು ಹೌದಾ, ಈಗ 5 ಎಷ್ಟಾದ್ರೂ ರೀ 8 1 5 ಪ್ರಸ್ತುತ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಂದ್ರೆ 13 ಹೌದಾ, 13 ಭಾಷೆಗಳು. ಹಾಗಾದರೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವಂದ್ರೆ ಸಿಂಪಲ್ ಇದಕ್ಕೊಂದು ಸೂತ್ರ ಹೇಳ್ರಿ, ಕೊಡವಡ. ಇದೊಂದು ಕೋಡ್ವರ್ಡ್ ಹೇಳ್ತಾನೆ ರೀ. ಈಗ ನೋಡ್ರಿ, ಇದಕ್ಕೆ P² ಯಾವ ಸ್ಕ್ವೈರ್, P² MBA ಹೌದಾ. ನೋಡ್ರಿ ಈಗ ಪಿ ಅಂದ್ರೆ ಪಾಲಿ, ಇನ್ನೊಂದು ಸ್ಕ್ವೈರ್ ಐತ್ರಿ ಪ್ರಾಕೃತ ಹೌದಾ, ಪ್ರಾಕೃತ ಇದೆ. ಇನ್ನೊಂದು ಎಮ್ ಅಂದ್ರೆ ಮರಾಠಿ ಹೌದಾ. ಅಂದ್ರೆ ಬಿ ಅಂದ್ರೆ ಬಂಗಾಳಿ. ಹಾಗಾದರೆ ಎ ಅಂದ್ರೆ ಯಾವ್ದು ನೋಡ್ರಿ, ಕಮೆಂಟ್ ಮಾಡಿರಿ, ಮೈಂಡ್ ವರ್ಕ್ ಮಾಡಿರಿ, ನಿಮ್ಗೊಂದು ಕೆಲಸ ಹೌದಾ. ಇನ್ನು ನಾ ಏನು ಮಾಡ್ತೇನೆ ನೆಕ್ಸ್ಟ್ ಕ್ಲಾಸ್ ಒಂದು ಒಳ್ಳೆ ಕಂಟೆಂಟ್ ಕರೆಂಟ್ ಅಫೇರ್ಸ್ ವಿತ್ ಕ್ವಶನ್ ತರ್ತೇನೆ ರೀ. ಒಟ್ಟೆ ಕ್ಲಾಸ್ ಮಿಸ್ ಮಾಡ್ಕೋಬೇಡ್ರಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಏನು ಮಾಡಿರಿ, ಒಂದು ಲೈಕ್ ಮಾಡಿರಿ ಹೌದಾ, ಖುಷಿಯಾಗಿರ್ರಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋನು ಸ್ನೇಹಿತರೆ ಹೌದಾ. ಅಲ್ಲಿವರೆಗೆ ಏನು ಮಾಡಿರಿಪ್ಪ ಅಂದ್ರೆ ನೀವು ಆರಾಮ್ ನಕ್ಕೋತಾ ಇರ್ರಿ ಹೌದಾ. ಬೇಂದ್ರೆ ಅವ್ರು ಒಂದು ಮಾತು ಹೇಳ್ತಾರೆ, ನಗಬೇಕು ನಕ್ ಸತ್ರ ನಕ್ಷತ್ರ ಹಾಕಿರಿ ಅಂತ ಹೇಳ್ತಾರೆ ಹೌದಾ. ಅಲ್ಲಿವರೆಗೆ ಏನು ಮಾಡಿರಪ್ಪ ಅಂದ್ರೆ ನೀವು ನಕ್ಷತ್ರ ಆಗ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಏನು ಮಾಡ್ತೀನಪ್ಪ ಅಂದ್ರೆ ಮಾಡ್ತಾನೆ ಹೌದಾ ಸ್ನೇಹಿತರೆ. ಬಾಯ್, ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಹೌದ್ರಿ.